ಲೋಕಸಭಾ ಚುನಾವಣೆಯಲ್ಲಿ ಮತಗಳ್ಳತನ ನಡೆದಿದೆ. ಪ್ರಜಾಪ್ರಭುತ್ವ ಉಳಿಸಲು ಮತದಾರರಿಗೆ ಅರಿವು ಮೂಡಿಸಲು ವೋಟ್ ಚೋರ್ ಗದ್ದಿ ಚೋಟ್ ಸಹಿ ಸಂಗ್ರಹ ಅಭಿಯಾನ ಮಾಡುತ್ತಿದ್ದೇವೆ ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ತಿಳಿಸಿದರು. ಶಿಡ್ಲಘಟ್ಟ ನಗರದ ಇಂದಿರಾ ಕ್ಯಾಂಟೀನ್ನಿಂದ ಕಾಂಗ್ರೆಸ್ ಭವನದವರೆಗೆ ಕಾಲ್ನಡಿಗೆಯಲ್ಲಿ ಜಾಥಾ ನಡೆಸಿ ಬಿಜೆಪಿ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗುತ್ತಾ ಬಿಜೆಪಿ ಸರ್ಕಾರ ಮತಗಳ್ಳತನದಲ್ಲಿ ತೊಡಗಿದೆ ಎಂದು ಆರೋಪಿಸಿ ವೋಟ್ ಚೋರ್ ಗದ್ದಿ ಚೋಟ್ ಸಹಿ ಸಂಗ್ರಹ ಅಭಿಯಾನಕ್ಕೆ ಇಂದು ಚಾಲನೆ ನೀಡಲಾಯಿತು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಅವರ ನೇತೃತ್ವದಲ್ಲಿ ಈ ಅಭಿಯಾನಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು ಲೋಕಸಭಾ ಚುನಾವಣೆಯಲ್ಲಿ ಮತಗಳ್ಳತನ ನಡೆದಿದೆ ಎಂದು ಅವರು ಹೇಳಿದ್ರು. ಪ್ರಜಾಪ್ರಭುತ್ವ ಉಳಿಸಲು ಮತದಾರರಿಗೆ ಅರಿವು ಮೂಡಿಸಲಾಗುವುದು. ಈ ನಿಟ್ಟಿನಲ್ಲಿ ಇಂದು ಅಭಿಯಾನ ಮಾಡುತ್ತಿದ್ದೇವೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಭಾರಿ ಸಂಖ್ಯೆಯಲ್ಲಿ ಮತಗಳ್ಳತನ ನಡೆದಿದ್ದು ರಾಜ್ಯದ ಮಹದೇವಪುರ ಹಾಗೂ ಆಳಂದ ವಿಧಾನಸಭಾ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ಸುಳ್ಳು ಮತದಾರರನ್ನ ಸೇರ್ಪಡೆ ಮಾಡಿ ಒಂದು ಪಕ್ಷದ ಪರವಾಗಿ ಫಲಿತಾಂಶ ಬರುವ ಹಾಗೆ ಮಾಡಲು ಚುನಾವಣಾ ಆಯೋಗ ಕರ್ತವ್ಯ ನಿರ್ವಹಿಸಿದೆ ಎಂದು ರಾಹುಲ್ ಗಾಂಧಿ ಅವರು ಸಾಕ್ಷಿಗಳ ಸಮೇತ ಬಹಿರಂಗಪಡಿಸಿದ್ದಾರೆ. ಜಾತ್ಯತೀತ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸಬೇಕಾಗಿದ್ದು ವಿಧಾನಸಭಾ ಕ್ಷೇತ್ರದ ಎಲ್ಲಾ ಬ್ಲಾಕ್ ಹಾಗೂ ಬೂತ್ಗಳಲ್ಲಿ ಅಭಿಯಾನ ನಡೆಸಿ ಮತಗಳ್ಳತನದ ಬಗ್ಗೆ ಮಾಹಿತಿ ನೀಡುವ ಅರಿವು ಮೂಡಿಸುತ್ತಿದ್ದೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ವಿ ಮುನಿಯಪ್ಪ, ಕೋಚಿಮುಲ್ ನಿರ್ದೇಶಕ ಶ್ರೀನಿವಾಸ ರಾಮಯ್ಯ, ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರು ಕುಬೇರ ಅಚ್ಚು, ಗ್ರಾಮ ಪಂಚಾಯಿತಿ ಸದಸ್ಯರು ಬೆಳ್ಳೂಟಿ ವರಲಕ್ಷ್ಮಿ, ಸಂತೋಷ್, ಗುಡಹಳ್ಳಿ ಚಂದ್ರಶೇಖರ್, ಕಾಂಗ್ರೆಸ್ ಮುಖಂಡರಾದ ಸುಬ್ರಹ್ಮಣಿ, ಗೌಡನಹಳ್ಳಿ ಮಂಜುನಾಥ್, ರಾಜ್ಕುಮಾರ್, ಚಿಕನ್ ವಿಜಿ, ಕುರ್ಬರ್ಪೇಟೆ ವೆಂಕಟೇಶ್, ನರಸಿಂಹಮೂರ್ತಿ ಸೇರಿದಂತೆ ಮುಂತಾದವರು ಹಾಜರಿದ್ದರು. ನಮ್ಮ ಮುಸ್ಲಿಂ ಬಾಂಧವರಾಗ್ಬೋದು, ಹಿಂದುಳಿದ ವರ್ಗದವರಾಗ್ಬೋದು, ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಪಕ್ಕಾ ಮತ ಕೊಡ್ತಾರೆ ಅಂತಾರೆ ಅಂತವ್ರನ್ನು ಡಿಲೀಟ್ ಮಾಡುವಂತ ಕೆಲಸ ಅಧಿಕಾರದಲ್ಲಿರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ದೇಶಾದ್ಯಂತ ಕಾಂಗ್ರೆಸ್ ಪಕ್ಷದ ಅಲೆ ಇದ್ರೂ ಸಹ ಎಲ್ಲೋ ಒಂದು ಕಡೆ ಮತದಾನ ಅಂತ ನಡೆದಾಗ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ನಡೀತಾ ಇರೋದು, ಹಿನ್ನಡೆ ಆಗ್ತಾ ಇರೋದನ್ನ ನಾವು ನೋಡ್ತಾ ಬಂದಿದ್ದೀವಿ. ಏನಕ್ಕೆ ಹಿನ್ನಡೆ ಆಗ್ತಾ ಇದೆ, ಯಾಕೆ ಮತದಾರರೆಲ್ಲರೂ ಸಹ ಪ್ರಶ್ನೆ ಮಾಡಿದ್ರೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದ್ದೀವಿ, ಯಾಕೆ ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಗಳು ಗೆಲ್ತಾ ಇಲ್ಲ ಅಂತೇಳಿ ಒಂದು ಆತಂಕನ ವ್ಯಕ್ತಪಡಿಸಿದಾಗ ಮಾನ್ಯ ರಾಹುಲ್ ಗಾಂಧಿ ಅವರು ಏನಕ್ಕೆ ಇದು ಆಗ್ತಾ ಇದೆ ಅಂತೇಳಿ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಸಹ ಈ ಒಂದು ಮತದಾನದಲ್ಲಿ ಆಗಿರೋಂಥ ಅಕ್ರಮಗಳು, ಲೋಪಗಳನ್ನ ಹುಡುಕಿ ಅದನ್ನ ಬಯಲು ತರೋಂಥ ಕೆಲಸನ ಇವತ್ತು ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಇವತ್ತು ನಮ್ಮ ಜಿಲ್ಲೆಯಲ್ಲೂ ಸಹ ಶಿಡ್ಲಘಟ್ಟದಲ್ಲಿ ನಾವು ಮತ ಸಂಗ್ರಹಣಾ ಅಭಿಯಾನ ಅಂದರೆ ವೋಟ್ ಚೋರ್ ಗದ್ದಿ ಚೋರ್ ಅಂದರೆ ವೋಟ್ನ ಕಳ್ತನ ಮಾಡಿದಂಥವ್ರು ನೀವು ಅಧಿಕಾರದ ಸೀಟ್ನಲ್ಲಿ ಕುತ್ಕೊಳ್ಳೋದಕ್ಕೆ ಅರ್ಹರಲ್ಲ, ನೀವು ಸೀಟಿಂದ ಇಳಿಬೇಕು ಅಂತೇಳಿ ರಾಹುಲ್ ಗಾಂಧಿ ಅವರು ಕರೆ ಕೊಟ್ಟಿದ್ದಾರೆ. ತಾಲೂಕಿನಾದ್ಯಂತ ಪ್ರತಿ ತಾಲೂಕಿನಲ್ಲೂ ಸಹ ಮಾಡಬೇಕು ಅಂತೇಳಿ ಒಂದು ಆಂದೋಲನದ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಈ ವೋಟ್ ಚೋರ್ ಗದ್ದಿ ಚೋರ್ ಕಾರ್ಯಕ್ರಮನ ಒಂದು ಜವಾಬ್ದಾರಿಯುತವಾಗಿ ಮಾಡೋಂಥ ಕೆಲಸನ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಸಹ ಇದರಲ್ಲಿ ಭಾಗವಹಿಸಬೇಕು ಮತ್ತು ಸಹಿ ಸಂಘದಲ್ಲಿ ಭಾಗವಹಿಸಬೇಕು ಅಂತೇಳಿ ನಮ್ಮ ವರಿಷ್ಠರು ಎಲ್ಲರೂ ಸಹ ತಾಕೀತು ಮಾಡಿರೋ ನಿಟ್ಟಿನಲ್ಲಿ ಎಲ್ಲ ಮುಖಂಡರು ಜವಾಬ್ದಾರಿ ತಗೊಂಡು ಆ ಸಹಿ ಸಂಗ್ರಹಣ ಮಾಡೋಂಥದ್ದು ಮತ್ತು ಅಲ್ಲಿ ಮತದಾರ ಪಟ್ಟಿಯಲ್ಲಿರೋಂಥ ಲೋಪದೋಷಗಳನ್ನ ಹುಡುಕಂಥದ್ದು, ವರಿಷ್ಠ ಗಮನಕ್ಕೆ ತರುವಂಥದ್ದು, ಇವೆಲ್ಲವೂ ಸಹ ನಾವು ಈಗ ಇತ್ತೀಚೆಗೆ ಎಚ್ಚೆತ್ತುಕೊಂಡು ಮಾಡೋಂಥದ್ದಾಗಬೇಕು. ಬಿಜೆಪಿ ಕಳೆದ 3 ಸಾಲಿನಿಂದನೂ ಸಹ ಅಧಿಕಾರಕ್ಕೆ ಬರ್ತಾ ಇದೆ. ವಿಶೇಷವಾಗಿ ಈಗ ನಮಗೆ ಒಂದು ಇಟಲಿ ಮಾಡೆಲ್ನ ಒಂದು ಫೋಟೋ ಬಳಸಿ ಸುಮಾರು 40ಕ್ಕೂ ಹೆಚ್ಚು ಕಡೆ ಒಂದು ಮತ ಪಟ್ಟಿಯಲ್ಲಿ ಅವರ ಹೆಸರನ್ನು ನಮೂದು ಮಾಡಿಕೊಂಡು ಹೀಗೆ ಫೋಟೋನ ಬಳಸಿ ಒಂದು ರೀತಿ ಚುನಾವಣಾ ಆಯೋಗ ಇದಕ್ಕೆ ಯಾವುದೋ ಒಂದು ರೂಪದಲ್ಲಿ ಸಹಕರಿಸ್ತಾ ಇದೆ ಅಂತೇಳಿ ಒಂದು ದೊಡ್ಡ ಮಟ್ಟದ ಒಂದು ಅನುಮಾನ ಮತ್ತು ಚರ್ಚೆಗೆ ದಾರಿ ಮಾಡಿಕೊಟ್ಟಿರುವಂಥದ್ದು. ಅದರ ಜೊತೆಗೆ ಎಲ್ಲ ಒಂದು ಕಡೆ ಚುನಾವಣಾ ಆಯೋಗವನ್ನು ಸಹ ಇವೆಲ್ಲವೂ ಸಹ ಲೋಕಗಳನ್ನ ಹುಡುಕಿ ನಾವು ಹೇಳ್ತಾ ಇದ್ರು ಸಹ ಅವರು ಒಂದು ರೀತಿ
ನಮ್ಮ ರಾಹುಲ್ ಗಾಂಧಿ ಅವರಿಗೆ ಅವರು ಅಫಿಡವಿಟ್ ಕೊಡಲಿ, ಏನು ತಪ್ಪಾಗಿದೆ ಅಂತೇಳಿ ನಮಗೆ ಒಂದು ದೂರು ಕೊಡಲಿ ಅಂತೇಳಿ ಒಂದು ಉದ್ಧಟತನ ಪ್ರದರ್ಶನ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಈಗ ರಾಹುಲ್ ಗಾಂಧಿ ಅವರು ಸಾಮಾನ್ಯರಲ್ಲ, ಈ ದೇಶದ ಒಬ್ಬ MP ಸಂಸದರು, ಜೊತೆಗೆ ಈ ದೇಶದ ಅಪೋಸಿಷನ್ ಪಾರ್ಟಿ ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಅವರಾಗಲಿ, ಇಲ್ಲ ಯಾರೇ ಸಂಸದರಾಗಲಿ, ಇಲ್ಲ ಶಾಸಕರಾಗಲಿ, ಪ್ರತಿಯೊಬ್ಬರು ಸಹ ಅಧಿಕಾರ ಜನರಿಂದ ತಗೊಂಡ ಮೇಲೆ ಸಂಸತ್ ಭವನದಲ್ಲಿ ಇರ್ಬೋದು, ವಿಧಾನಸೌಧದಲ್ಲಿ ಇರ್ಬೋದು, ಪ್ರತಿಯೊಬ್ಬರು ಪ್ರತಿಜ್ಞೆ ಮಾಡಿ ನಾವು ಕೊಟ್ಟೆ ಆ ಜನಪ್ರತಿನಿಧಿಯಾಗಿ ಕೆಲಸ ಮಾಡೋದಕ್ಕೆ ಜವಾಬ್ದಾರಿ ಇರೋದು. ಆ ರೀತಿ ಜವಾಬ್ದಾರಿಯುತ ಮನುಷ್ಯ ಮಾತಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಚುನಾವಣೆ ಬಗ್ಗೆ ಹೆಚ್ಚು ಗಮನನೂ ಕೊಡ್ತಾ ಇಲ್ಲ, ಉತ್ಸುಕರು ಆಗಿಲ್ಲ. ಎಲ್ಲ ಒಂದು ಕಡೆ ಬಿಜೆಪಿಯವರು ಕಾಮೆಂಟ್ ಮಾಡೋದಕ್ಕೆ ಅವ್ರು ಕೊಡದ ಪ್ರತಿಕ್ರಿಯೆಗಳಿಗೆ ಹೋಗೊಟ್ಕೊಂಡು ಸುಮ್ಮನೆ ಇರೋದಕ್ಕೆ ನಾವು ನೋಡ್ತಾ ಇದ್ದೀವಿ. ಆದರೆ ಚುನಾವಣಾ ಆಯೋಗ ಸುಮ್ಮನೆ ಇತ್ತು, ರಾಹುಲ್ ಗಾಂಧಿ ಅವರು ಸುಮ್ಮನೆ ಇಲ್ಲ, ನಾವು ಸುಮ್ಮನೆ ಇರಲ್ಲ, ನೀವು ಸುಮ್ಮನೆ ಇರಲ್ಲ. ನಾವೆಲ್ಲನೂ ಸಹ ಹೋರಾಟ ಮಾಡಬೇಕಾಗ್ತದೆ. ಈ ರೀತಿಯಾದಂಥ ತಪ್ಪುಗಳನ್ನ ಹುಡುಕಂಥದ್ದು, ಈ ರೀತಿಯಾಗಿ ತಪ್ಪು ದಾರಿಯಲ್ಲಿ ಗೆದ್ದಿರೋಂಥವರು ಈ ಅಧಿಕಾರದಿಂದ ಇಳಿಬೇಕು. ಅಂಥವರು ಈ ದೇಶಕ್ಕೆ ಮಾರಕ. ಇಂಥ ವ್ಯವಸ್ಥೆ, ಚುನಾವಣಾ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ನಿಮ್ಮ ಎಲ್ಲರ ಭವಿಷ್ಯಕ್ಕೂ ಕಂಟಕ ತಂದೊಡ್ತದೆ. ಆ ನಿಟ್ಟಿನಲ್ಲಿ ತಪ್ಪು ಮತದಾನ ಮಾಡೋಂಥದ್ದು, ತಪ್ಪು ರೀತಿಯಲ್ಲಿ ಒಂದು ನಮೂದು ಮಾಡೋಂಥದ್ದು ಮತ್ತು ಬಿಜೆಪಿಯವರು ಹೆಚ್ಚಾಗಿ ಈ ರೀತಿಯಾದಂಥ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇರೋಂಥದ್ದನ್ನು ನಾವೆಲ್ಲ ಖಂಡಿಸ್ತೀವಿ, ವಿರೋಧಿಸ್ತೀವಿ. ಅದು ಅಕ್ಷಮ್ಯ ಅಪರಾಧ. ಈ ಸಮಸ್ಯೆಗಳನ್ನೆಲ್ಲನೂ ಸಹ ನಾವು ಸಹಿ ಸಂಗ್ರಹದ ಮೂಲಕ ನಾವೆಲ್ಲರೂ ಸಹ ಸಹಿನ ಹಾಕಬೇಕಾಗ್ತದೆ. ಈ ರೀತಿಯಾದಂಥ ಒಂದು ಫಾರ್ಮೆಟ್ ಕೊಡ್ತೀವಿ, ತಮ್ಮ ಸಿಗ್ನೇಚರ್ನ ಇಲ್ಲಿ ಬರೆದು ಇಲ್ಲಿ ನಮಗೆ ಕೊಡಬೇಕಾಗ್ತದೆ. ಆಮೇಲೆ ಕಾರ್ಯಕ್ರಮ ಮುಗಿದಾಗಲೂ ಸಹ ಪ್ರತಿಯೊಬ್ಬರು ಇಲ್ಲಿ ಏನಿದೆ ಇಲ್ಲಿ ಒಂದು ಬ್ಯಾನರ್ ಮೇಲೆ ಸಿಗ್ನೇಚರ್ ಮಾಡೋಂಥದ್ದು ಆಗುತ್ತವೆಲ್ಲ ಓಟ್ ಇದನ್ನ ಸಹಿನ ಇಲ್ಲಿ ಹಾಕಬೇಕಾಗ್ತದೆ. ಆ ರೀತಿಯಾದಂಥ ಒಂದು ಆಂದೋಲನಕ್ಕೆ, ಒಂದು ಚುನಾವಣೆ ಆಯೋಗಕ್ಕೆ ಒಂದು ಎಚ್ಚರಿಕೆಯಾಗಿ ಅವರು ಮಾಡ್ತಾ ಇರೋಂಥ ಒಂದು ಅಧಿಕಾರ ದುರ್ಬಳಕೆ ಬಗ್ಗೆ ಸಹ ಒಂದು ಎಚ್ಚರಿಕೆ ಕೊಡುವಂಥ ನಿಟ್ಟಿನಲ್ಲಿ ನಾವು ಇವತ್ತೆಲ್ಲ ಸೇರಿರುವಂಥದ್ದು. ಅದಕ್ಕೆ ನಾವೆಲ್ಲರೂ ಸಹ ಸ್ಪಂದಿಸಿರ್ತೀರಿ. ಬಹಳ ನಮಗೆ ಚುನಾವಣಾ ಆಯೋಗದ KR ಪುರಂನಲ್ಲೂ ಸಹ ಒಂದೇ ಮನೆಯಲ್ಲಿ ಸುಮಾರು 20ಕ್ಕೂ ಹೆಚ್ಚು ಮತಗಳು ನಮೂದಾಗಿರುವಂಥದ್ದನ್ನು ಸಹ ನಾವು ಗುರುಸಿ ಅದರ ವಿಚಾರವಾಗಿ ಕಳೆದ ಫ್ರೀಡಮ್ ಪಾರ್ಕಲ್ಲೂ ಸಹ 2 ತಿಂಗಳ ಹಿಂದೆಯೇ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಾವು ಹೋರಾಟ ಮಾಡಿದ್ವಿ. ನಾವು ಎಲ್ಲರೂ ಸಹ ಭಾಗವಹಿಸಿದ್ವಿ. ಈ ರೀತಿಯಾದಂಥ ಹಲವಾರು ತಪ್ಪುಗಳನ್ನ ಹುಡುಕಂಥದ್ದು ಆಗ್ತಾ ಇದೆ. ಅಲ್ಲಿ ಉತ್ತರ ಕರ್ನಾಟಕದಲ್ಲೂ ಸಹ ಇದೇ ರೀತಿಯಾದಂಥ ಅನೇಕ ನಕಲಿ ಮತದಾರರ ಚೀಟಿಗಳು ಮತ್ತು ಮತದಾರ ಒಟ್ಟಿಲು ಸಹ ಲೋಪಗಳಿರುವಂಥದ್ದನ್ನು ಚುನಾವಣಾ ಆಯೋಗಕ್ಕೆ ಗಮನಕ್ಕೆ ತರುವಂಥ ಕೆಲಸನ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಪ್ರಾಮಾಣಿಕವಾಗಿ ಮಾಡ್ತಾ ಇದೆ. ಈ ದೇಶನ ಬಹಳ ಉಜ್ವಲವಾಗಿ, ಸಂತುಷ್ಟಿಯಾಗಿ, ಸಮೃದ್ಧಿಯಾಗಿ ಕಟ್ಟಂಥ ಕೆಲಸ ಕಾಂಗ್ರೆಸ್ ಮಾಡಿದರೆ, ಇವರು ಎಲ್ಲ ಒಂದು ಕಡೆ ಅದನ್ನೆಲ್ಲ ಹಾಳು ಮಾಡೋಂಥ ಕೆಲಸ ಬಿಜೆಪಿ ಮಾಡ್ತಾ ಇದೆ. ಇದೆಲ್ಲನೂ ಸಹ ಖಂಡನೀಯ ಅಪರಾಧ ಅಂತೇಳಿ ನಾವು ಚುನಾವಣಾ ಆಯೋಗನೂ ಸಹ ತಮ್ಮ ತಪ್ಪುಗಳನ್ನ ಸರಿಪಡಿಸ್ಕೋಬೇಕು. ಏಕಪಕ್ಷೀಯವಾಗಿ ತಾವು ವರ್ತನೆ ಮಾಡದೆ ಸಾರ್ವಜನಿಕವಾಗಿ ಎಲ್ಲರಿಗೂ ಸಹ ಅನುಕೂಲ ಆಗೋಂಥ ನಿಟ್ಟಿನಲ್ಲಿ ತಾವು ಕೆಲಸ ಮಾಡಬೇಕು ಅಂತೇಳಿ ನಮ್ಮ ಈ ಒಂದು ಹೋರಾಟದ ಮೂಲಕ ತಮಗೆ ಎಚ್ಚರಿಕೆಯನ್ನು ಸಹ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ. ಹಾಗಾಗಿ ಈ ದೇಶಕ್ಕೆ ರಾಹುಲ್ ಗಾಂಧಿ ಅವರು ಇವತ್ತಿನ ದಿನದಲ್ಲಿ ಬಹಳಷ್ಟು ಪ್ರಸ್ತುತ. ಮಾತು ಹೇಳೋಂಥವ್ರು ಈ ದೇಶಕ್ಕೆ ಬೇಕಾಗಿಲ್ಲ, ಕೆಲಸ ಮಾಡೋಂಥವ್ರು ಬಹಳಷ್ಟು ಬೇಕಾಗಿದೆ. ಗ್ರೌಂಡ್ ಲೆವೆಲಲ್ಲಿ ಹೋಗಿ ಜನಗಳ ಸಮಸ್ಯೆನ ಹುಡುಕಂಥದ್ದು, ಅದಕ್ಕೆ ಪರಿಹಾರ ಕಂಡುಕೊಳ್ಳೋಂಥ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಪ್ರತಿ ಕ್ಷೇತ್ರದಲ್ಲೂ ಸಹ ಅವರು ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಮೀನುಗಾರರ ಸಮಸ್ಯೆ ಭಾಗವಾಗಿ ಅವರು ಹೋರಾಟ ಮಾಡ್ತಾ ಇದ್ದಾರೆ.